ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಶ್ವರ್ ಖಂಡ್ರೆಯವರ ವಿರುದ್ಧ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆಯವರು ಗಂಭೀರ ಆರೋಪ ಮಾಡಿದ್ದಾರೆ. ಈಶ್ವರ್ ಖಂಡ್ರೆಯವರು ಎಂಎಲ್ಎ ಆದ ನಂತರ ಕಳ್ಳತನ ಹೆಚ್ಚಾಗಿದೆ ಅಂತ ಆರೋಪಿಸಿದ್ದಾರೆ. ಸೈಕಲ್, ಮೋಟಾರ್ ಕಳ್ಳತನ, ಮನಿ ಕಳ್ಳತನ, ಗೋಲ್ಡ್ ಶಾಪ್ಗಳಲ್ಲಿ ಸಿನಿಮಾ ರೀತಿ ಬೈಕ್ ಮೇಲೆ ಬಂದು ಲೂಟಿ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎಂಎಲ್ಎ ಇದ್ದಾಗಲೂ ಅದೇ ಪೊಲೀಸ್ ಇತ್ತು, ಈಗಲೂ ಅದೇ ಪೊಲೀಸ್ ಇದೆ. ಆದರೆ ಈಗ ಕಳ್ಳರು, ದರೋಡೆಕೋರರು ಹೆಚ್ಚಾಗಿದ್ದಾರೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಆಡಳಿತದ ಬಗ್ಗೆ ಟೀಕಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಜನರು ಬೇಸತ್ತಿದ್ದಾರೆ ಅನ್ನೋದು ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆಯವರ ವಾದ. ನಮ್ಮ ಬಾಲ್ಕಿ ಮತಕ್ಷೇತ್ರದ ಜನರು ಮನಸ್ಸಿನಿಂದ ಬಹಳ ಮೃದುವಾಗಿರುವರು. ಅಂತಹ ಒಳ್ಳೆ ಮನಸ್ಸಿನಿಂದ ಇರುವ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ. ಆದರೂ ಕೂಡ ನೀವು ನಿಮ್ಮ ರಾಜಕೀಯ ಬೇಳೆ ಬಯಸುವಗೋಸ್ಕರ ಸಾರ್ವಜನಿಕರಿಗೆ ತೊಂದರೆಯಾಗುವುದಕ್ಕೆ ನೀವೇ ಜವಾಬ್ದಾರಾಗಿದ್ದೀರಿ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಚೌಬಾರದಲ್ಲಿ ನಿಂತು ಹೇಳುತ್ತೇನೆಂದು ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆಯವರು ವಿಡಿಯೋ ಮುಖಾಂತರ ಮಾಧ್ಯಮದವರಿಗೆ ತಿಳಿಸಿರುತ್ತಾರೆ. ವರದಿ ಸತೀಶ್ ಕುಮಾರ್, ಕಲಾಬೀಥರ್. ಈಗ ಈಶ್ವರ್ ಖಂಡ್ರೆ ಎಂಎಲ್ಎ ಆದಂತ ನಮ್ಮಲ್ಲಿ ಕಳ್ಳರು ಹೆಚ್ಚಾಗಿದ್ದಾರೆ. ಸೈಕಲ್ ಮೋಟರ್ಗಳು ಕದೀತಾ ಇದ್ದಾರ. ಶಾಪ್ಸ್, ಗೋಲ್ಡ್ ಶಾಪ್ಸ್ ಇವತ್ತೇನದ ಫಿಲ್ಮ್ದಾಗ ಹೆಂಗ ಡಾಕುಗಳು ಬರ್ತಾರ, ಫಿಲ್ಮ್ದಾಗ ಹೆಂಗ ಏನ ಬೈಕ್ ಮ್ಯಾಗ ಬಂದ್ ಏನದ ಒಂದು ಲೂಟಿ ಮಾಡ್ತಾರ, ಹಂಗ ಇವತ್ತ ಜ್ಯುವೆಲ್ಲರಿ ದುಕಾನುಗಳಾಗ್ಲಿ, ಮನಿಗಳು ಲೂಟಿ ಮಾಡೋದಾಗ್ಲಿ, ಇವತ್ತೇನದ ದುಕಾನ್ಗಳು ಲೂಟಿ ಮಾಡೋದಾಗ್ಲಿ, ಬರೀ ಲೂಟಿ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ ಈಶ್ವರ್ ಖಂಡ್ರೆ ಎಲ್ಲ ಸಭಾನ ಹೇಳ್ತಾ ಇದ್ದೀನಿ. ಇವತ್ತೇನದ ಚೌಬಾರಿ ಮನೆ ಅಂತ ಹೇಳ್ತಾ ಇದ್ದೀನಿ ಈಶ್ವರ್ ಖಂಡ್ರೆ ಈ ಕಳ್ಳೂರು ಹೆಚ್ಚಾಗಿ ಬರ್ತಾ ಇದ್ದಾವ. ನಾನು ಎಂಎಲ್ಎ ಇದ್ದಾಗೂ ಅದೇ ಪೊಲೀಸ್ ಇದೆ, ಈಗನು ಅದೇ ಪೊಲೀಸ್ ಇದೆ. ಆದ್ರೆ ಈಶ್ವರ್ ಖಂಡ್ರೆ ಅವರೇ ಇವತ್ತೇನದ ಕಳ್ಳೂರು, ಇವು ಲೂಟಿ, ಬಾಲ್ಕಿದ ಗುಂಡಾಗರ್ದಿ ಇವೆಲ್ಲ ಈಶ್ವರ್ ಖಂಡ್ರೆ ಬನ್ನ ಹೆಚ್ಚಾಗಿದೆ. ಇದೆಲ್ಲ ಹೋಗ್ಬೇಕು, ಜನ ಬಹಳ ಬೇಸತ್ತಿದ್ದಾರೆ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.